ಕೊಡೋದು ಸರ್ಕಾರ ಕರ್ತವ್ಯ ಇತ್ತು, ಡೈರೆಕ್ಷನ್ ಕೊಡಬೇಕಾಗಿತ್ತು. ಸ್ವಲ್ಪ ಅದರಲ್ಲಿ ಸ್ವಲ್ಪ ನ್ಯೂನತೆಗಳಾಗಿರ್ಬೋದು. ಆದ್ರೆ ಒಂದು ಇವತ್ತು ನಮ್ಮ ಭಾಗದಲ್ಲೇ ಒಂದು ಗಣೇಶನ ಉತ್ಸವ ಹೋದಾಗ ಉತ್ಸವ ಹೋಗ್ಲಿಕ್ಕೆ ಪ್ರೊಟೆಕ್ಷನ್ ಕೊಡಿ ಅಂತ ಹೇಳಿ ಪೊಲೀಸ್ ಠಾಣೆ ಮುಂದೆ ಹೋಗಿ ಕುಕ್ಕರ್ತಕ್ಕಂಥ ಗಣೇಶನ ಇವತ್ತು ತಗೊಂಡೋಗಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದ್ದು ಮೊದಲನೇ ಬಾರಿಗೆ. ಇವತ್ತು ಅಲ್ಲಿ ಶಾಂತಿಯುತವಾಗಿ ಆಯ್ತು, ಮೆರವಣಿಗೆನಲ್ಲಿ ಜೈಕಾರ ಕೂಗಿರ್ತಾರೆ, ಮಾಮೂಲಿ ಎಲ್ಲ ಪ್ರತಿಯೊಂದು ಕಡೆನೂ ನಡೀತದೆ, ಇಡೀ ದೇಶದಲ್ಲೇ ನಡೀತದೆ. ಗಣೇಶನ ಉತ್ಸವದಲ್ಲಿ ಗಣೇಶನಿಗೆ ಜಯಘೋಷ ಮಾಡ್ತಕ್ಕಂಥ ಹೋಗ್ತಕ್ಕಂಥದ್ದು ಪ್ರತಿ ದೇಶದಲ್ಲಿ ಎಲ್ಲಾ ಮೂಲೆಯಲ್ಲೂ ಆಗುತ್ತೆ ಗಣೇಶನ ಉತ್ಸವ ಸಂದರ್ಭದಲ್ಲಿ. ಇವತ್ತು ಇಂಥ ಒಂದು ಸನ್ನಿವೇಶದಲ್ಲಿ ಇವತ್ತು ಒಂದು ಇನ್ನೊಂದು ಕೋಮಿನ ಜನ ಈ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು ಎಚ್ಚರಿಕೆನೂ ಕೊಡ್ತೀನಿ ನಾನು ಇದಕ್ಕೇನು ದ್ವೇಷ ಕೇಳ್ತಾ ಇಲ್ಲ. ಇವತ್ತು ಅಲ್ಲಿ ಕಲ್ಲು ತೂರಾಟ ಮಾಡಿ ಅಲ್ಲಿ ಸ್ಟೇಷನ್ ಮುಂದೆ ಹೋಗಿ ನಮ್ಗೆ ರಕ್ಷಣೆ ಕೊಡಿ ಅಂತ ಓದುತ್ತಾ ಇದ್ದೇನೆ. ಪೊಲೀಸು ಮತ್ತೆ ಸಾರ್ವಜನಿಕರ ಮೇಲೆ ಕಲ್ಲು ತೂರ್ತಕ್ಕಂಥ ಕೆಲಸ, ಹಲವಾರು ನಿಟ್ಕೊಂಡು ಬೀದಿ ಬರ್ತಾರೆ, ಪೆಟ್ರೋಲ್ ಬಾಂಬ್ ನ ಇಟ್ಟಿದ್ದಾರೆ. ಇಷ್ಟೊಂದು ಇದನ್ನ ಇವತ್ತು ಭಯ ಭಕ್ತಿಯಿಂದ ಮಾಡ್ತಕ್ಕಂಥ ವಾತಾವರಣ ಕ್ರಿಯೇಟ್ ಆಗಿದೆ. ಇದು ಸರ್ಕಾರದ ಮೇಲೆ ನೇರವಾದ ಹೊಣೆ, ಸರ್ಕಾರ ಒಪ್ಕೋಬೇಕಿದೆ. ಇಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇನ್ನು ನಾವು ಗಮನಿಸಿದ್ದೇವೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ರೀತಿಯಾದಂತಹ ಘಟನೆಗಳು ಆಗ್ತಾ ಇರುತ್ತೆ. ಆದ್ರೆ ಮಂಡ್ಯದಲ್ಲಿ ಈ ರೀತಿಯಾಗಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆಗಳು ಆಗಿರಲಿಲ್ಲ. ಆದ್ರೆ ಈ ರೀತಿಯಾಗಿ ಮಚ್ಚೆ ಇಟ್ಕೊಂಡು ಬರ್ತಾರೆ, ದಾಂಧಲೆಗಳನ್ನ ಮಾಡ್ತಾರೆ. ಇದ್ರ ಬಗ್ಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ಇರಲಿಲ್ಲ, ಮಾಹಿತಿ ಕೊರತೆ ಇತ್ತ ಅಥವಾ ಪೊಲೀಸ್ ಇಲಾಖೆ ವೈಫಲ್ಯವಾಗತ್ತೆ? ಇಲ್ಲಿ ಪೊಲೀಸ್ ಇಲಾಖೆ ಮಾಹಿತಿ ಇತ್ತು ಇಲ್ವ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ರಾಜ್ಯದಲ್ಲಿ ಬಂದಂತ ಈ ಹೊಸ ಸರ್ಕಾರ ಬಹಳ ಹೆಚ್ಚಿನ ರೀತಿಯಲ್ಲಿ ಒಂದು ವರ್ಗಕ್ಕೆ ರಕ್ಷಣೆ ಕೊಡ್ತಕ್ಕಂತ, ಅವರಿಗೆ ಏನೇ ತಪ್ಪು ಮಾಡಿದ್ರು ಈ ಸರ್ಕಾರದಿಂದ ನಾವು ರಕ್ಷಣೆ ಕೊಡ್ತೀವಿ ಅಂತಕ್ಕಂಥ ಒಂದು ವಾತಾವರಣ ಇರ್ತಕ್ಕಂಥ ಹಿನ್ನೆಲೆ ಒಳಗೆ ಆ ವರ್ಗದ ಜನಕ್ಕೆ ಇವತ್ತು ಭಯ ಭಕ್ತಿ ಹೊರಟೋಗಿದೆ. ಇವತ್ತು ರಾಜಾರೋಷವಾಗಿ ಆಗಮಂಗಲದಂತ ಪಟ್ಟಣದೊಳಗೆ ಹಲವಾರು ಜನ ಓಡಾಡ್ತಕ್ಕಂಥ ದೃಶ್ಯ, ಸ್ವಾತಂತ್ರ್ಯ ಬಂದ ನಂತರ ಯಾವತ್ತೂ ಇಂಥ ಒಂದು ಘಟನೆ ನಡೆದಿಲ್ಲ. ಇನ್ನೊಂದ್ ಕಡೆಯಲ್ಲಿ ಇನ್ನು ಯಾರು ಆಕ್ಷನ್ ಇಲ್ಲಿ ನೋಡಿ, ನನಗೆ ಇಲ್ಲಿ ಫೋನ್ ಬರ್ತಿದೆ, ಸ್ಟೇಷನ್ ಮುಂದೆ ಯಾರು ಪ್ರತಿಭಟನೆ ಮಾಡ್ತಾ ಇದ್ರು ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಮಂತ್ರಿ ಹೇಳ್ತಾರೆ ಅಂತ ಈ ಫೋನ್ ಬಂದಿದೆ ಇಲ್ಲಿ. ಅದಕ್ಕೆ ಹೇಳ್ತಾ ಇರೋದು, ಒಂದು ವರ್ಗ ಓಲೈಸ್ಕೊಂಡು ಹೋದ್ರೆ ಶಾಂತಿ ವಾತಾವರಣ ತರಕ್ಕಾಗಲ್ಲ. ಇವತ್ತು ಯಾರು ತಪ್ಪಿದೆ ಮೊದಲು ಅದನ್ನ ಕಠಿಣವಾಗಿ ಕ್ರಮ ತಗೋಬೇಕು. ಇಲ್ಲಿ ರಾಜಕೀಯ ಪ್ರಶ್ನೆ ಇಲ್ಲ, ಇದು ಇಲ್ಲ ಅದೊಂದು ಪಕ್ಷಗಳ ಪ್ರಶ್ನೆ ಅಲ್ಲ. ಒಂದು ಸರ್ಕಾರದ ಜವಾಬ್ದಾರಿ. ನಮ್ಮ ರಾಜ್ಯ ಮೊದಲು ಶಾಂತಿಗೆ ಹೆಸರಾಗಿರ್ತಕ್ಕಂಥ ರಾಜ್ಯ. ಯಾವುದೋ ಒಂದೆರಡು ಭಾಗದಲ್ಲಿ ಕೋಮು ಗಲಭೆಗಳು ಇದೆಲ್ಲ ಎರಡು ಪಕ್ಷದಲ್ಲಿ ನಡೆದಂತ ಬೇರೆ ವಿಷಯ. ಕರಾವಳಿ ಬೆಲ್ಟಲ್ಲಿ ಆಗಿರೋದು ಇದೆಲ್ಲ ಬೇರೆ. ಆದ್ರೆ ಮೈಸೂರು ಇರ್ಬೋದು, ಹಾಸನ ಇರ್ಬೋದು, ತುಮಕೂರು ಇರ್ಬೋದು, ಮಂಡ್ಯ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಎಂದೂ ಸಹ ಕೋಮು ದಂಡರಿಗೆ ಅವಕಾಶ ಕೊಟ್ಟಂತ ದಿನಗಳಿಲ್ಲ. ಇಂಥ ಒಂದು ಪರಿಸ್ಥಿತಿ ನಮ್ಮ ನಾಗಮಂಗಲದಲ್ಲಿ ಬರ್ತಕ್ಕಂಥದ್ದು ನಾವು ನಿಜಕ್ಕೂ ನನಗೆ ಆಶ್ಚರ್ಯ ಇವತ್ತು ನೋಡಿದಾಗ. ಅಲ್ಲ, ಈಗ ಈ ಸದ್ಯಕ್ಕೆ ಯಾರ ಮೇಲೂ ಕೂಡ ಆಕ್ಷನ್ ಆಗಿಲ್ಲ. ಇನ್ನು ಗಣೇಶ ಮೂರ್ತಿಯನ್ನು ಅಲ್ಲಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ನಿಲ್ಸ್ಕೊಂಡು ನ್ಯಾಯ ಕೇಳ್ತಾ ಇದ್ದಾರೆ ಜನ. ಅದಕ್ಕೋಸ್ಕರಲೇ ಈಗ ನ್ಯಾಯ ಕೇಳಕ್ ಕೂತವ್ರನ್ನೇ ಅರೆಸ್ಟ್ ಮಾಡಿ ಅಂತೇಳಿ ಸರ್ಕಾರದಿಂದ ಆದೇಶ ಕೊಡ್ತಾರೆ. ಇದನ್ನ ಇವ್ರು ಶಾಂತಿ ತರಲಿಕ್ಕೆ ಹೊರಟವರು ಏನ್ ಮಾಡ್ಬೇಕು ಅಂತ ಹೊರಟರು, ಇದನ್ನ ಇನ್ನೂ ಉಚಿತ ಜಾಸ್ತಿ ಮಾಡ್ಬೇಕು ಅಂತ ಹೊರಟವ್ರಲ್ಲಿ. ನಾನು SP ಅವ್ರಿಗೂ ಮಾತಾಡಿದ್ದೇನೆ, ಅಲ್ಲಿಂದ IG ಅವ್ರಿಗೂ ಮಾತಾಡಿದೆ, ನಮ್ಮ ಮೈಸೂರು ಐಸಿಗೆ ಅವ್ರಿಗೆ ಮತ್ತಷ್ಟು ರೀಚ್ ಆಗ್ತೀನಿ ಅಂತ ಹೇಳಿದ್ರು. SP ಅವ್ರಿಗೂ ಇವತ್ತು ಒಂದು ಕಾನೂನನ್ನ ಸರಿಯಾದ ರೀತಿ ನಾವು ಕೈ ತಗೊಂಡು ಇವತ್ತು ಯಾವುದೇ ದುಷ್ಕರ್ಮಿಗಳಿರಲಿ ಆಕ್ಷನ್ ಕಠಿಣವಾಗಿ ತೆಗೆದುಕೊಳ್ಳಿ, ಯಾವ ಇದಕ್ಕೂ ಈಡಾಗಬಾರದು. ಇವತ್ತು ಶಾಂತಿ ನೆಲೆಸ್ತಕ್ಕಂಥದಕ್ಕೆ ಇವತ್ತು ಬಿಗಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಮನವಿ ಮಾಡಿದ್ದೀನಿ. ನಾನು ವಾಸ್ತವಾಂಶ ಏನಿದೆ, ನಾಳೆ ನಾನು ದೆಹಲಿಯಿಂದ ಬಂದು ಕ್ಷೇತ್ರಕ್ಕೆ ಬಂದು ಭೇಟಿ ಕೊಟ್ಟು ಏನ್ ಅಲ್ಲಿ ನಡೆದಂತ ಘಟನೆಯ ಸತ್ಯಾಂಶಗಳನ್ನು ತಿಳಿದು ನಾನು ನಂತರ ಮಾತನಾಡಿದ್ದೀನಿ. ಓಕೆ ಓಕೆ